ಆಡದೆ ಮಾಡುವವನು ರೂಢಿಯೊಳಗುತ್ತಮ, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಕೂಡ ಮಾಡದೇ ಇರುವವನು ಅಧಮನೆಂದ ಸರ್ವಜ್ಞ. ಈ ವಚನ ನಮ್ಮ ಬಾಸ್ಗೆ ಭಾಳ ಸೂಟ್ ಆಗೈತ್ರಿ. ಇವತ್ತು ರಾತ್ರಿ ಹೇಳಿ ಮಲ್ಕೊಂಡಿದ್ದೆ, ಬೆಳಿಗ್ಗೆ ಎಬ್ಸಪ್ಪ ಅಂತೇಳಿ ಹೂನು ಅನ್ಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎಬ್ಸಿದ್ರಿ. ಭಾಳ ಖುಷಿ ಆಯ್ತು ನನಗೆ. ಎದ್ದು ಇಬ್ರು ರೆಡಿಯಾಗಿ ಸೀದಾ ಟ್ರಾನ್ಸ್ಪೋರ್ಟಿಗೆ ಬಂದ್ವಿ. ಇವತ್ತು ಪರಶುವಣ್ಣ ಅವ್ರು ಬಂದಿಲ್ಲ, ಅವ್ರ ಪಾರ್ಸಲ್ ನಾನು ಹಾಕ್ತೀನಿ ಇವತ್ತು. ನಮ್ಮ ಬಾಸ್ ವಿಡಿಯೋ ಮಾಡೋದ್ರಾಗ ಬ್ಯುಸಿ ಆದರೆ ನಾನು ಲೋಡ್ ಮಾಡ್ಕೊಳ್ಳೋದ್ರಾಗ ಬ್ಯುಸಿ ಆದ. ಯಾಕಪ್ಪ ಅಂದ್ರೆ 2 ರೂಟ್ ಇರೋದ್ರಿಂದ ಫಟಾಫಟ್ ಅಂತ ಲೋಡ್ ಮತ್ತು ಅನ್ಲೋಡ್ ಮಾಡ್ಬೇಕಾಗಿತ್ತು. ಎಲ್ಲ ಗಾಡಿನ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಮ್ಮನ ಗಾಡಿಗೂ ಸ್ವಲ್ಪ ಪಾರ್ಸಲ್ ಜಾಸ್ತಿ ಇತ್ತು, ಅದಕ್ಕೆ ಅವನ ಗಾಡಿನೂ ಫಸ್ಟ್ ಲೋಡ್ ಮಾಡಿದ್ವಿ. ಹಾಗೆ ನನ್ನ ಗಾಡೀಲಿ ಒಂದು ಸ್ವಲ್ಪ ಲೋಡ್ ಮಾಡ್ಕೊಳತ್ತೀವಿ. ಯಾಕಪ್ಪ ಅಂದ್ರೆ 3-4 ದಿನ ಆಗಿತ್ತು ಪಾರ್ಸಲ್ ಇರಲಿಲ್ಲ. ಎಲ್ಲರ ಗಾಡಿನ ಲೋಡ್ ಮಾಡಿ ನಮ್ಮ ಬಾಸ್ ನನ್ನ ಜೊತೆ ಒಂದು 5 ನಿಮಿಷ ಆಟ ಆಡಿದ್ರು. ಯಾಕಪ್ಪ ಅಂದ್ರೆ ನಾಷ್ಟ ಟೈಮ್ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ನೈಸ್ ಮಾಡಕೊಂತಾರೆ. ನಾಷ್ಟ ಮಾಡಿಸ್ಕೊಂಬಂದು ಸೀದಾ ಅನ್ಲೋಡ್ ಮಾಡೋಕೆ ಹೋಗ್ಬಿಡ್ತೀನಿ ನಾನು. ಫಸ್ಟ್ ಟ್ರಿಪ್ಪಲ್ಲಿ ಬಂದು 3 ಬುಕ್ ಬಂಡಲ್ ಇತ್ತು, ಅದನ್ನ ಅನ್ಲೋಡ್ ಮಾಡಿಕೊಂಡು ಹಾಗೆ ಮುಂದೆ ಬಂದೆ. ಒಂದು ಭಾಳ ದಿನಗಳ ಆದ್ಮ್ಯಾಗ ಇವತ್ತು ಮೆಡಿಕಲ್ ಬಾಕ್ಸ್ ಬಂದಿತ್ತು, ಅದನ್ನು ಅನ್ಲೋಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕ್ಯಾರಿ ಬ್ಯಾಗ್ನು ಕೂಡ ಅನ್ಲೋಡ್ ಮಾಡಿದೆ. ಈ ಬಾಕ್ಸ್ ತೊಗೊಂಡಿನಲ್ಲ, ನಿಮ್ಗೆ ಏನಾರ ಗೊತ್ತಿದ್ರೆ ಯಾವ ಬಾಕ್ಸ್ ಅಂತೇಳಿ ಒಂದ್ಸರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಅನ್ಲೋಡ್ ಮಾಡ್ಕೊಂಡು ಬರೋವಾಗ ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಜೋಶಿ ಸರ್ ಮಾತಾಡಿಸಿದ್ರು. ಭಾಳ ಖುಷಿ ಆಯ್ತು ನನಗೆ. ಹಾಗೆ ಅಲ್ಲಿಂದ ಬಂದು ಮತ್ತೆ ಫ್ಲೌಡ್ನ ಲೋಡ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಬಾಕ್ಸ್ 34 ಇತ್ತು, ಅದನ್ನ ಲೋಡ್ ಮಾಡ್ಕೊಳತ್ತೀನಿ ರೀ. ಎಲ್ಲ ಪಾರ್ಸಲ್ನ ಲೋಡ್ ಮಾಡಿಕೊಂಡು ಫಸ್ಟ್ ಬಂದು ಆಯಿಲ್ ಬಕೆಟ್ ಇತ್ತು 34, ಅದನ್ನು ಅನ್ಲೋಡ್ ಮಾಡಿದೆ. ಅಲ್ಲಿಂದ ಅನ್ಲೋಡ್ ಮಾಡಿಕೊಂಡು ಸೀದಾ ಮನೆಗೆ ಬರುವಾಗ ನಮ್ಮ ಬಾಸಿಗೆ ಐಸ್ ಕ್ರೀಮ್ ಬೇಕಂದ್ರು. ಇಂಥ ಥಂಡಿ ಒಳಗೆ ಐಸ್ ಕ್ರೀಮ್ ತಿನ್ನಿಸಿ ಡೀಸೆಲ್ ಹಾಕೊಂಡು ಮನೆಗೆ ಬರುವಷ್ಟರಲ್ಲೇ ಮಧ್ಯಾಹ್ನದ 2 ಗಂಟೆ ಆಗಿತ್ತು.